ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಆಂಧ್ರ ಸ್ಟೈಲ್ ಚಿಕನ್ ಫ್ರೈ. ಈ ಫ್ರೈ ನಿಮಗೆ ಬರೀ 10 ನಿಮಿಷದಲ್ಲಿ ರೆಡಿ ಆಗೋಗುತ್ತೆ. ತುಂಬ ಟೇಸ್ಟಿ, ತುಂಬ ಡೆಲಿಷಿಯಸ್, ಹಾಗೆ ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ, ಆ ಥರ ಇರುತ್ತೆ ಈ ಟೇಸ್ಟು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ಮೊದಲು ಬರುತ್ತೆ. ಬನ್ನಿ ಶುರು ಮಾಡೋಣ. ಘಮ ಅನ್ನೋ ರುಚಿಯಾಗಿರೋ ಆಂಧ್ರ ಸ್ಟೈಲ್ ಚಿಕನ್ ಫ್ರೈ. ಮೊದಲಿಗೆ ಅರ್ಧ kg ಚಿಕನ್ನ ತೊಳೆದು ನೀರು ಸೋಸಿ ತಂದಿಟ್ಕೊಂಡಿದ್ದೀನಿ. ಇದಕ್ಕೆ ಮೊದಲು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. 2 ಟೀ ಸ್ಪೂನ್ ಖಾರದ ಪುಡಿ, 2 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಅರಿಶಿಣದ ಪುಡಿ, 3 ಹಸಿಮೆಣಸಿನ್ಕಾಯಿ ಸೀಳಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಒಂದು ಚಿಕ್ಕ ಮಿಕ್ಸಿ ಜಾರಲ್ಲಿ 3 ಏಲಕ್ಕಿ, 6 ಲವಂಗ, 3 ಚಕ್ಕೆ ಪೀಸು, 1 ಟೀ ಸ್ಪೂನ್ ಸೋಂಪು ಕಾಳು. ಇದಿಷ್ಟನ್ನು ನೈಸಾಗಿ ಪುಡಿ ಮಾಡ್ಕೊಂಬರ್ತೀನಿ. ಇದಾಗಿದೆ. ಅದನ್ನು ಒಂದು ಚಿಕ್ಕ ಬಟ್ಲಲ್ಲಿ ತೆಗೆದಿಟ್ಕೊಳ್ತೀನಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು, ಪಾತ್ರೆ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಪಾತ್ರೆ ಕಾಯೋ ಅಷ್ಟೊತ್ತಿಗೆ 1.5 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಕಾದಿರೋ ಎಣ್ಣೆಯಲ್ಲಿ ಮೊದಲಿಗೆ ನಾನು ಚಿಕನ್ ಹಾಕ್ತಾಯಿದ್ದೀನಿ. ಈ ಥರ ಕಾದಿರೋ ಎಣ್ಣೆಯಲ್ಲಿ ಚಿಕನ್ ಹಾಕೋದ್ರಿಂದ ಚಿಕನ್ ತುಂಬ ಒಂಥರ ಚೆನ್ನಾಗಿರೋ ವಾಸನೆ ಬರುತ್ತೆ. ಈಗೆಲ್ಲ ಚಿಕನ್ ಪೀಸೆಲ್ಲ ಚೆನ್ನಾಗಿ ಎಣ್ಣೆ ಒಳಗಡೆ ತಿರುಗಿಸ್ಕೋಬೇಕು. ಚಿಕನ್ ಸ್ವಲ್ಪ ಅರಳ್ದಂಗೆ ಅನ್ನಿಸ್ದಾಗ ಅರಿಶಿಣದ ಪುಡಿ ಹಾಕೊಳ್ಳೋಣ. 1 ಸ್ಪೂನ್ ಕಲ್ಲುಪ್ಪೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ತಿರುಗಿಸ್ಕೋಬೇಕು. ಈ ಥರ ಮಾಡೋದ್ರಿಂದ ಚಿಕನ್ನಲ್ಲಿರೋ ನೀರೆಲ್ಲ ಹೊರಗೆ ಬರುತ್ತೆ. ಈ ಥರ ನೀರು ಬಂದಾದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ತಿರುಗಿಸ್ಕೋಬೇಕು. ಈಗ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಗೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಚಿಕನ್ ಜೊತೆಲಿ ಹುರಿಬೇಕು. ಓಪನ್ ಆಗಿ ಒಂದು 5 ನಿಮಿಷ ಹುರಿದಿದ್ದಾದಮೇಲೆ ಒಂದು 10 ನಿಮಿಷ ಈ ಥರ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಈ ಥರ ಮಾಡೋದ್ರಿಂದ ಚಿಕನ್ನು ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಮಧ್ಯ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಒಳ್ಳೆಯದು. ಸ್ವಲ್ಪ ನೀರಂತ ಬಂದಾಗ ಹೆಚ್ಚಿಟ್ಟಿರುವಂಥ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಬಿಡೋಣ. ಈಗ ಚೆನ್ನಾಗಿ ಹುರ್ಕೋಬೇಕು. ಇದರಿಂದ ಹಸಿಮೆಣಸಿನ್ಕಾಯಿ ವಾಸನೆ ಎಲ್ಲ ಹೋಗೋವರೆಗೂ, ಖಾರ ಬಿಡೋವರೆಗೂ ಹುರಿಬೇಕು. ಈಗ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಎರಡೂ ಮಿಕ್ಸ್ ಮಾಡಿ ಚೆನ್ನಾಗಿ ಹುರಿಬೇಕು. ನೋಡ್ತಾ ಇದ್ದೀರಲ್ವ ಚಿಕನ್ ಯಾವ ಥರ ಎಲ್ಲ ಮಸಾಲೆನ ಹೀರ್ಕೊಳ್ತಾ ಇದೆ ಅಂತ. ಮಸಾಲೆ ಎಲ್ಲ ಹೊಂದ್ಕೊಂಡಾದ್ಮೇಲೆ ಕೊನೆಯಲ್ಲಿ ನಾವು ಗರಂ ಮಸಾಲೆ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು. ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಹುರಿಬೇಕು. ಎಷ್ಟು ಒಳ್ಳೆ ವಾಸನೆ ಬರ್ತಾ ಇರುತ್ತೆ ಮನೆಯಲ್ಲಿ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಈಗ ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ದಮ್ ಆಗಕ್ಕೆ ಬಿಡಬೇಕು. ಈ ಥರ ಚೆನ್ನಾಗಿ ಹುರಿದಿದ್ದಾದ್ಮೇಲೆ ಮಸಾಲೆ ಎಲ್ಲ ಹೀರ್ಕೊಂಡು ತಳ ಅಂತೂ ಒಂಚೂರು ಹತ್ತೋದಿಲ್ಲ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಮೇಲೆ ಉದುರಿಸ್ಬಿಟ್ರೆ ನಮ್ಮ ಆಂಧ್ರ ಸ್ಟೈಲ್ ಚಿಕನ್ ಫ್ರೈ ರೆಡಿ. ತಿಂತಾಯಿದ್ರೆ ತಿಂತಾನೆ ಇರಬೇಕು ಅನ್ನೋ ಅಂಥ ಚಿಕನ್ ಫ್ರೈ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ಚಿಕನ್ ಫ್ರೈನ ನೀವು ಸಂಜೆ ಸ್ನ್ಯಾಕ್ ಟೈಮ್ಗೂ ಮಾಡ್ಬೋದು, ಬೇಳೆ ಸಾರು ಜೊತೇಲಿ ಮಾಡ್ಬೋದು, ರಸಮ್ ಜೊತೇಲಿ ಮಾಡ್ಬೋದು, ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಬಾಯಿ ಕೆಟ್ಟಿದೆ ಅನ್ನೋವಂಥ ಪೇಷನ್ಸ್ ಇದ್ದರೆ ಅವರಿಗೂ ಸಹ ಇದನ್ನು ಮಾಡ್ಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ, ಘಮ ಅಂತ ಇರುತ್ತೆ, ಟೇಸ್ಟಿಯಾಗಿರುತ್ತೆ, ಡೆಲಿಷಿಯಸ್ ಆಗಿರುತ್ತೆ. ಒಂದ್ಸಲ ಅಂತೂ ಖಂಡಿತ ನೀವು ಟ್ರೈ ಮಾಡಲೇಬೇಕು. ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.